Good morning, students. Now I will discuss you one another poem, Rememberness, written by Mamang Dai. Actually, Mamang Dai was a very famous writer in English literature. Okay, she was in Northeast Indian writer and one of the renowned literary figures in Indian English literature. She was based in Inarjik in the northeast Indian state of Arunachal Pradesh. She has published a collection of poems called River Poem. Initially, she served as a member of the Indian Administrative Service IAS, but later left the service to pursue creative writing or non-functional work Arunachal Pradesh, and she was get more award uh, in her poems, drama, and like any other awards. Okay, let us see in your textbook. Why did we think it she travail that it would rain every summer, that night would be still with sleep, and that the green fern would unquirl ceaselessly by the roadside. Actually, trivial means a little value or importance ಅಥವಾ ಕ್ಷುಲ್ಲಕ ಅಂತೇಳಿ ಕರಿತೀವಿ. ಸೀಸ್ಲೆಸ್ಲಿ ಅವಿರತವಾಗಿ, ಫೆರನ್ ಸುರುಳಿ ಬಿಚ್ಚಿ ಅಂತೇಳಿ ಕನ್ನಡದಲ್ಲಿ. ವಿದ್ಯಾರ್ಥಿಗಳೇ, ಯಾಕೆ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಕನ್ನಡದಲ್ಲಿ ಹೇಳಿ ಅಂಥೇಳಿ. ಅದೇನೋ ಖುಷಿ ಕನ್ನಡದಲ್ಲಿ ಕೇಳಿದ್ರೆ ಮತ್ತು ಬೇಗ ಅರ್ಥ ಆಗುತ್ತೆ ಅಂತ. ಹೀಗೆ ನಾವು ಇಂಗ್ಲೀಷ್ನ ಪದ್ಯವನ್ನು ಕೂಡ ಕನ್ನಡದಲ್ಲಿ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ, ಹಾಗಾಗಿ ಇಲ್ಲಿ ಕವಯಿತ್ರಿ ಇವರೊಬ್ಬರು ಉತ್ತಮವಾದಂತಹ ಕವಯಿತ್ರಿ ಆಗಿದ್ದರು ಮತ್ತು ಇವರು IAS ಕೂಡ ಸರ್ವಿಸ್ನಲ್ಲಿ ಇದ್ದಂಥ ಒಬ್ಬರು ವ್ಯಕ್ತಿಯಾಗಿದ್ದರು. ಇವರು ರಿಮೆಂಬರ್ನೆಸ್ ಅನ್ನೋ ಒಂದು ಪದ್ಯವನ್ನು ಬರಿತಾ ಹೋಗ್ತಾರೆ. ರಿಮೆಂಬರ್ನೆಸ್ ಅಂದರೆ ನೆನಪು ಅಲ್ವಾ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ನಡೆದು ಬಂದಂತಹ ದಾರಿ ಅಥವಾ ಹಾದಿಗಳ ನೆನಪು ಇರುತ್ತೆ. ಕೆಲವರು ಜೀವನದಲ್ಲಿ ನೆನಪು ಮಾಡ್ಕೊಳ್ತಾರೆ, ಕೆಲವರು ಜೀವನದಲ್ಲಿ ನೆನಪು ಮಾಡ್ಕೊಳ್ಳೋದಿಲ್ಲ. ಬದಲಿಗೆ ಅವರಷ್ಟಕ್ಕೆ ಅವರೇ ಬದುಕ್ತಾ ಹೋಗ್ತಾರೆ. ಮತ್ತು ಕೆಲ ವ್ಯಕ್ತಿಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವ್ರು ಕಂಡುಕೊಳ್ತಕ್ಕಂಥ ಉತ್ತರಗಳು ಎರಡೂ ಕೂಡ ಅವ್ರ ಜೀವನದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳೇ, ಈ ಪ್ರಸ್ತುತ ಪದ್ಯದಲ್ಲಿ ನೆನಪು ಇದನ್ನು ಮಮಾಂಗ್ ದಾಯ್ ಅಂತಕ್ಕಂತಹ ಒಬ್ಬರು ಕವಯಿತ್ರಿ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಈಶಾನ್ಯ ಭಾರತದ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲಿದೆ ಈ ಒಂದು ಪದ್ಯ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಮಾಂಗ್ ದಾಯ್ರವರು ಭಾರತದ ಸಮಕಾಲೀನ ಕವಿಗಳ ಗುಂಪಿನಲ್ಲಿ ಒಬ್ಬರು ಅಂತೇಳಿ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ತಮ್ಮ ಪದ್ಯವನ್ನು ಸೃಷ್ಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕವಯಿತ್ರಿ ಬಹಳ ಸಮರ್ಥಕವಾಗಿ ಅರುಣಾಚಲ ಪ್ರದೇಶದ ಸ್ವಾಭಾವಿಕ ಸೌಂದರ್ಯವನ್ನು ಮತ್ತು ಅಲ್ಲಿನ ಜನರ ಹಳ್ಳಿಗಾಡಿನ ಜೀವನವನ್ನು ಬಹಳಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ. ಮತ್ತು ಅಲ್ಲಿ ಜನರು ತಮ್ಮ ಮೂಲಭೂತ ರೂಪದಲ್ಲಿ ವಾಸವಾಗಿರ್ತಕ್ಕಂತಹ ಅವರ ಮೇಲೆ ಬಂಡಾಯ, ಭಯೋತ್ಪಾದನೆ ಮತ್ತು ಯುದ್ಧ ತನ್ನ ಪ್ರಭಾವವನ್ನು ಬೀರಿ ಹಳ್ಳಿಗಾಡಿನ ಸರಳ ಜೀವನವನ್ನು ಹೇಗೆ ಬದಲಾಯಿಸಿದೆ ಎಂಬುದರ ಬಗ್ಗೆ ಇಲ್ಲಿ ನಮಗೆ ತಿಳಿಸೋದಕ್ಕೆ ಹೊರಟಿದ್ದಾರೆ. ವೈ ಡಿಡ್ ವಿ ಥಿಂಕ್ ಇಟ್ ವಾಸ್ ಎ trivial that it would rain every summer, that nights would be still with sleep, and that the green fern would unquirl ceaselessly by the roadside. ಆ್ಯಕ್ಚುಲಿ ಇದನ್ನು ಫಸ್ಟ್ ನಾನು ಓದಿದ್ದೆ. ಇಲ್ಲಿ ಕವಯಿತ್ರಿಯವರು ತಮ್ಮ
ಭೂಮಿಯ ಸಹಜ ಸೌಂದರ್ಯ ಮತ್ತು ನಿರಂತರವಾದಂಥ ಒಂದು ಸುಖಮಯ ಜೀವನವನ್ನು ವರ್ಣಿಸ್ತಾ ಇದ್ದಾರೆ. ಅವರು ಅಲ್ಲಿಯ ಬೆಟ್ಟ, ಗುಡ್ಡ, ನದಿಗಳು ಮತ್ತು ಹಸಿರಾಗಿ ಕಾಣಿಸ್ತಕ್ಕಂತಹ ಹೊಲಗಳು, ಕಾಡುಗಳು ಸತತವಾಗಿ ಅಲ್ಲಿಯ ಜನರ ಜೀವನದಲ್ಲಿ ಧೈರ್ಯವನ್ನು ತುಂಬತಕ್ಕಂತಹ ರೀತಿಯಲ್ಲಿ ಇದ್ದಾವೆ. ಮತ್ತು ತಲೆ ತಲಾಂತರದಿಂದ ಈ ಭೂಮಿಯು ಕೂಡ ಜನರಿಗೆ ಸಹಾಯ ಮಾಡುತ್ತಾನೆ ಬಂದಿದೆ. ಅವರ ಸರಳ ಜೀವನದ ಬೇಡಿಕೆಗಳನ್ನು ಪೂರೈಸ್ತಾ ಇದೆ. ಅಲ್ಲಿಯ ಜನರ ಜೀವನ ಮತ್ತು ಭೂಮಿಯೊಡನೆ ಹಾಸುಹೊಕ್ಕಾಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ರೀತಿಯ ಶಕ್ತಿಗಳು ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲವೆಂದು ಅವರು ಬಲವಾಗಿ ನಂಬಿರ್ತಾರೆ. ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರು ಬಹಳಷ್ಟು ದೇವರನ್ನು ನಂಬ್ತಾರೆ ಮತ್ತು ಭೂಮಿಯನ್ನು ನಂಬ್ತಾರೆ. ಮತ್ತು ಭೂಮಿ ನಮಗೆ ಮೋಸ ಮಾಡೋದಿಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಸಹೃದಯಿ ಜನ ನಮ್ಮ ಹಳ್ಳಿಯ ಜನ. ಮತ್ತು ಪ್ರತಿನಿತ್ಯ ಜೀವನದಲ್ಲಿ ಆ ಸುಂದರವಾದಂತಹ ಭೂಮಿ ಮತ್ತು ಅದರ ಸರಳ ಗುಣಗಳಿಂದ ತಪ್ಪಿಸಿಕೊಳ್ಳಲಾಗದಂತಹ ಒಂದು ಸಂಬಂಧವನ್ನು ಆ ಜನರು ಹೊಂದಿದ್ದಾರೆ. ಮತ್ತು ಈ ಒಂದು ಪದ್ಯದ ಪ್ರಾರಂಭವನ್ನು ಅವರ ಜನರನ್ನು ಸಂಬೋಧಿಸ್ತಕ್ಕಂತಹ ಒಂದು ಮೂಲಕ ಮಾಡ್ತಾ ಇದ್ದಾರೆ. ಅವರುಗಳು ಏಕೆ ನಿಸರ್ಗವನ್ನು ಅಷ್ಟಾಗಿ ಸಹಜವಾಗಿ ನಂಬಿ ಅದರ ಮೇಲೆ ಅವಲಂಬಿಸಿದ್ದಾರೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅವರ ಜನರೆಲ್ಲ ಕೂಡ ಪ್ರತಿ ವರ್ಷವೂ ಮಳೆ ಬರ್ತದೆ, ಚೆನ್ನಾಗಿ ಬೆಳೆ ಆಗ್ತದೆ ಮತ್ತು ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ತಾರೆ, ಎಲ್ಲವೂ ಸಹಜವಾಗಿ ಸರಾಗವಾಗಿ ಮೊದಲಿನಂತೆಯೇ ನಡೆಯುತ್ತದೆ ಎಂಬ ಒಂದು ಕ್ಷುಲ್ಲಕವಾಗಿ ಯೋಚಿಸ್ತಾರೆ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾಕೆ ನಿಮಗೆಲ್ಲ ಹೀಗೆ ಅನಿಸುತ್ತೆ? ಇದು ಪ್ರಾಕೃತಿಕವಾಗಿ ಬರ್ತದ? ನೀವು ಈ ರೀತಿಯೆಲ್ಲ ಯೋಚನೆ ಮಾಡ್ತಿರಲ್ಲ ಅಂಥೇಳಿ ಪ್ರಶ್ನೆ ಮೂಲಕ ಕೇಳ್ತಾ ಹೋಗ್ತಾರೆ. ಹಾಗೆಯೇ ಅವರು ಸೂಕ್ಷ್ಮವಾಗಿ ಯಾವಾಗಲೂ ಕೂಡ ಅದೇ ರೀತಿ ಅಂದರೆ ಒಂದೇ ತರಹ ಇರ್ತದೆ ಎಂಬ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಥವಾ ಒಂದು ಸುಳಿವನ್ನು ಕೂಡ ಕೊಡ್ತಾ ಇದ್ದಾರೆ. ಜನರೆಲ್ಲರೂ ಕೂಡ ರಾತ್ರಿ ವೇಳೆ ಶಾಂತವಾಗಿ ನಿದ್ರಿಸ್ತಾರೆ ಅಲ್ವಾ ವಿದ್ಯಾರ್ಥಿಗಳೇ? ರಾತ್ರಿ ಸಂದರ್ಭ ಎಲ್ಲ ಜನರು ಕೂಡ ಭಾಳಷ್ಟು ಶಾಂತಯುತವಾಗಿ ನಿದ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ನಿದ್ರೆ ಮಾಡ್ತಕ್ಕಂಥ ಸಮಯದಲ್ಲಿ ಸುಖವಾಗಿರ್ತಾರೆ, ಯಾಕಂದರೆ ನಿದ್ರೆಯಲ್ಲಿ ಗೊತ್ತಾಗೋದೇ ಇಲ್ಲ. ಅಷ್ಟೇ ಅಲ್ಲದೆ ಹೀಗೆ ಯಾಕೆ ಯೋಚಿಸ್ತಾರೆ ಜನ ಅಂಥೇಳಿ ಅವರು ಯೋಚನೆ ಮಾಡ್ತಾರೆ. ಯಾವುದೋ ಒಂದು ಕಣ್ಣಿಗೆ ಕಾಣದಂತಹ ಒಂದು ದುಷ್ಟ ಶಕ್ತಿ ಹಸಿರು ಗಿಡಗಳ ಮೇಲೆ, ಹಸಿರು ಜರಿ ಗಿಡಗಳ ಮೇಲೆ ಒಣಗಿ ಹೋಗಬಹುದು. ಅವರ ಜನರೇಕೆ ಕೆಟ್ಟದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಎಷ್ಟೋ ಹಾಡಿಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರನ್ನು ನೋಡ್ತೀವಿ. ಆ ಜನರು ಬಹಳಷ್ಟು ಕಾಡನ್ನು ನಂಬಿರ್ತಾರೆ. ಮತ್ತು ಕವಯಿತ್ರಿ ಅವಳ ಜನರ ನಿಸರ್ಗದ ಶಕ್ತಿಯ ಮೇಲೆ ಯಾಕೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಅವರ ಪ್ರತಿನಿತ್ಯ ಜೀವನಕ್ಕೆ ಹಾಗೂ ವಾತಾವರಣಕ್ಕೆ ಯಾವ ಹಾನಿಯೂ ಕೂಡ ಆಗೋದಿಲ್ಲ ಎಂಬ ಒಂದು ಭರವಸೆಯನ್ನು ಕೂಡ ಇಟ್ಟಿರ್ತಾರೆ ಅವರು ಅಂತಕ್ಕಂಥ ಮಾತನ್ನು ಈಕೆ ಹೇಳೋದಕ್ಕೆ ಮುಂದಾಗ್ತಾರೆ. ವೈ ಡಿಡ್ ವಿ ಥಿಂಕ್ ಸಾವೆರಲ್ ವಾಸ್ ಸಿಂಪಲ್? that river and field would stand forever, invulnerable even to the dreams of stranger. For we knew where the sun lay resting in the folded silence of the hills. Saveral ಅಂದರೆ ಬದುಕುಳಿಯುವ, the state or fact of continuing to living or exist. ಬದುಕುಳಿತಕ್ಕಂಥದ್ದು ಭಾಳಷ್ಟು ಸಿಂಪಲ್ ಅಥವಾ ಸರಳ. ಇನ್ವ್ಯಾರಿಯಬಲ್ ಹಾನಿ ತಟ್ಟದಿರುವುದು. ಲಾಯ್ ಅಂದರೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸ್ಟ್ರೇಂಜರ್ ಆಶ್ಚರ್ಯಕರಕಗಳು ಅಥವಾ ಆಶ್ಚರ್ಯಗಳನ್ನು ನಾವು ಇಲ್ಲಿ ನೋಡ್ತೀವಿ. ಭಾಳಷ್ಟು ಆಶ್ಚರ್ಯಗಳನ್ನು ನಾವು ಇಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಕವಿತ್ರಿ ತಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಜನರು ನಿಸರ್ಗದ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ.
ಅವರೆಲ್ಲರೂ ಕೂಡ ನಿಸರ್ಗದ ಕೊಡುಗೆಗಳಾದಂತಹ, ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹದ್ದು ನಮಗೆ ಬಹಳಷ್ಟು ಉಪಯೋಗಗಳಿದೆ. ನಿಸರ್ಗ ಅಂದರೆ ಪ್ರಾಕೃತಿಕ ದತ್ತವಾಗಿ ಸಿಗ್ತಕ್ಕಂಥದ್ದು, ನದಿಗಳಿರ್ಬೋದು, ಅಥವಾ ಹೊಲ ಗದ್ದೆಗಳಿರ್ಬೋದು, ಕಾಡುಗಳಿರ್ಬೋದು, ಅಥವಾ ಕೊಡುಗೆಗಳಿರ್ಬೋದು. ಕಾಡುಗಳು, ಝರಿಗಳು, ಹೊಲ ಅಥವಾ ಗದ್ದೆಗಳಿರ್ಬೋದು. ನೋಡಿ, ಈ ಎಲ್ಲವೂ ಕೂಡ ಪ್ರಕೃತಿಯಿಂದ ನಮಗೆ ಕೊಡುಗೆಯಾಗಿ ಸಿಕ್ಕಿರ್ತಕ್ಕಂಥದ್ದು. ಎಲ್ಲವೂ ಪ್ರಕೃತಿ ಒಳಗಡೆ ಇರ್ತಕ್ಕಂಥದ್ದು. ಆದರೆ ನಾವೇನು ಮಾಡಿದ್ವಿ, ಜಸ್ಟ್ ವಿ ಆರ್ ಪಾರ್ಟೇಷನ್. ಇದು ಆಂಧ್ರ ಬಾರ್ಡ್ರು, ಇದು ಕರ್ನಾಟಕ ಬಾರ್ಡ್ರು, ತಮಿಳ್ ಬಾರ್ಡರು, ನಾವು ಇದರೊಳಗಡೆ ವಾಸ ಮಾಡಬೇಕು, ಇದು ನಮ್ಮ ಜಾಗ. ನಾವೇನು ಮಾಡಿದ್ದೀವಿ, ನಾವು ಇವತ್ತಿಗೂ ಕೂಡ ಭೂಮಿಯನ್ನು ಮಾರಾಟ ಮಾಡ್ತಾಯಿದ್ದೀವಿ. ಭೂಮಿ ಯಾರ್ದು? ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥದ್ದು. ಬಟ್ ಅದನ್ನು ನಾವು ಇವತ್ತು ಮಾರಾಟ ಮಾಡ್ತಾಯಿದ್ದೀವಿ, ಕೊಂಡ್ಕೊಳ್ತಾ ಇದ್ದೀವಿ, ವ್ಯಾಪಾರ ಮಾಡ್ತಾಯಿದ್ದೀವಿ, ಒಂದಕ್ಕೆ ದುಪ್ಪಟ್ಟು ಹಣವನ್ನು ಕೊಟ್ಟು ಖರೀದಿ ಮಾಡ್ತಾಯಿದ್ದೀವಿ. ಆದರೆ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಪ್ರಕೃತಿಯಿಂದ ಸಿಕ್ಕಿರ್ತಕ್ಕಂತಹ ಒಂದು ಕೊಡುಗೆ ಅಲ್ವಾ. ಯಾವಾಗ ಭೂಕಂಪಗಳಾಗ್ಬೋದು, ಫ್ಲಡ್ ಆಗ್ಬೋದು, ಅಥವಾ ಈ ಥರದ ಅನಾಹುತಗಳಾದಂಥ ಸಂದರ್ಭಗಳಲ್ಲಿ ಕೂಡ ಜನರು ಅದರೊಳಗಡೆ ಸಿಕ್ಕಾಕ್ಕೋಬೋದು, ಸಾಯ್ಬೋದು, ಹೀಗೆ ಅಲ್ವಾ. ನಾವು ಬಹಳಷ್ಟು ಕಡೆಗಳಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಯಥೇಚ್ಛವಾಗಿ ನಾವು ಆ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಕೆಲವು ಕೊಡುಗೆಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡು ಸರಳ ಜೀವನವನ್ನು ಸಾಗಿಸ್ತಿದ್ದಾರೆ. ಭೂಮಿಯು ನೂರಾರು ವರ್ಷಗಳಿಂದ ಜನರು ಸರಳ ಜೀವನ ಸಾಗಿಸಲಿಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ನೀಡ್ತಾ ಸಹಾಯವನ್ನು ಮಾಡ್ತಾನೆ ಬಂದಿದೆ. ಅದರಿಂದಲೇ ಜನರು ಆ ಭೂಮಿಯೊಡನೆ ಬಿಡಿಸಲಾರದಂತಹ ಒಂದು ಅನುಬಂಧವನ್ನು ಅಥವಾ ಸಂಬಂಧವನ್ನು ಹೊಂದಿದ್ದಾರೆ. ಅವರೆಲ್ಲರೂ ಕೂಡ ನಿಸರ್ಗದ ಮಡಿಲಲ್ಲಿ ಸುರಕ್ಷಿತವಾಗಿದ್ದಾರೆ ಮತ್ತು ನಿಸರ್ಗವನ್ನೇ ಬಲವಾಗಿ ನಂಬಿರ್ತಾರೆ ಅಂಥೇಳಿ ಕವಯಿತ್ರಿ ಹೇಳ್ತಾರೆ. ಎಲ್ಲರೂ ಅಷ್ಟೇ ನೋಡಿ, ಎಷ್ಟೋ ಗ್ರಹಗಳಿದ್ದಾವೆ, ಬಟ್ ಭೂಗ್ರಹದಲ್ಲಿ ನಮಗೆ ಸಿಗ್ತಕ್ಕಂತಹ ಸೌಲಭ್ಯಗಳು ಬೇರೆ ಗ್ರಹಗಳು ಸಿಗ್ತವೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ಕೂಡ ಇಲ್ಲಿ ಜನಿಸಿದ್ದೀವಿ, ಭೂಮಿ ಮೇಲೆ ವಾಸಿಸ್ತಾ ಇದ್ದೀವಿ, ಮತ್ತು ಭೂಮಿಯ ಮೇಲೆ ಇರ್ತಕ್ಕಂತಹ ಮರ, ಗಿಡ, ಮತ್ತು ನದಿ, ನೀರು, ಹೀಗೆ ಎಲ್ಲವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಆಮ್ಲಜನಕ ಇರ್ಬೋದು ಅಥವಾ ನೀರು ಇರ್ಬೋದು, ನಮಗೆ ಯಥೇಚ್ಛವಾಗಿ ನಮ್ಮ ಬಳಕೆಗೆ ಬೇಕಾಗಿರ್ತಕ್ಕಂಥದ್ದು. This summer it rains more than ever. The footfall of soldiers is drowned and scattered. In the hidden exchange of news, we hear that weapons are multiplying in the forest. ಮತ್ತು ಅಷ್ಟೇ ಅಲ್ಲದೆ ನಾವಿಲ್ಲಿ ಬಹಳಷ್ಟು ಸಂದರ್ಭ ನಾವೀಗ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ನಾವು ಡ್ರಾನ್ಡ್ ಅಂತ ಹೇಳಿದರೆ ಹಿಯರ್ ರೆಂಡರ್ಡ್ ಅಂಥೇಳಿ ಕರಿತೀವಿ. ರೆಂಡರ್ಡ್ ಇನ್ವ್ಯಾಲ್ಯೂಬಲ್, ಅಥವಾ ಇಲ್ಲಿ ಚೆಲ್ಲಪಿಲ್ಲಿಯಾಗಿ ಹರಡಿರ್ತಕ್ಕಂಥದ್ದು ಸ್ಕ್ಯಾಟರ್ಡ್. ಹೈಡನ್, ನಾವೆಷ್ಟು ಸ್ವಲ್ಪ ಮರೆಮಾಚಿರ್ತಕ್ಕಂಥದ್ದು. ನಾವು ಎಷ್ಟೋ ಕಡೆಗಳಲ್ಲಿ ನಮ್ಮ ಪ್ರಕೃತಿ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ಸಂಪತ್ತನ್ನು ತನ್ನ ಮಡಿಲಲ್ಲಿ ಮರೆಮಾಚ್ಕೊಂಡ್ಬಿಟ್ಟಿದೆ ಅಥವಾ ಇಟ್ಕೊಂಡ್ಬಿಟ್ಟಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಐರನ್, ಗೋಲ್ಡ್, ನೋಡಿ ಹೀಗೆ ಅಲ್ವಾ. ಕಬ್ಬಿಣವನ್ನು ಮತ್ತು ನಾವೇನು ಗ್ರಾನೈಟ್ ಅಂತ ಹೇಳ್ತೀವಲ್ಲ, ಅದು ಕೂಡ ನಮ್ಮ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು. ಕಬ್ಬಿಣ ಕೂಡ ನಮ್ಮ ಭೂಮಿ ಒಳಗಡೆ ಸಿಗ್ತಕ್ಕಂಥದ್ದು. ಚಿನ್ನ, ನಾವೇನು KGF ಅಥವಾ ಕೋಲಾರ ಅಂತೇಳಿ ಹೇಳ್ತೀವಿ, ಅಲ್ಲಿ ಚಿನ್ನದ ಗಣಿ. ನೋಡಿ ಹೀಗೆ ಬಹಳಷ್ಟು ಅಲ್ವಾ, ಉಕ್ಕು ಅಲ್ವಾ, ಹೀಗೆ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ಸಂಪನ್ಮೂಲಗಳನ್ನು ನಮ್ಮ ಭೂಮಿಯಿಂದನೇ ನಾವು ಹೊರತೆಗೆದು ಅದನ್ನು ನಮ್ಮ ಬಳಕೆಗೆ ಬೇಕಾದಂಥ ರೀತಿಯಲ್ಲಿ ಬಳಸ್ಕೊಂಡು ನಾವು ಬದುಕನ್ನು ಕಟ್ಕೊಂಡಿದ್ದೀವಿ ಅಥವಾ ಬದುಕ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವೇನು ಮಾಡಬೇಕು, ಇಲ್ಲಿ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡೋದ್ರ ಕಡೆಗೆ ನಾವು ಮುಂದಾಗಬೇಕಾಗಿದೆ. ನೋಡಿ ಹೀಗೆ ನಾವು ಎಷ್ಟೋ ಸಂದರ್ಭ ಹೇಳ್ತೀವಿ. ಇಲ್ಲಿ ಕವಯಿತ್ರಿ ತಮ್ಮ ಜನರಾಕೆ ನಿಸರ್ಗವನ್ನು ನಂಬಿ ತಾವು ಯಾವಾಗಲೂ ಕೂಡ ಸುಖವಾಗಿರ್ತೀವಿ ಅಂಥೇಳಿ ಪೊಳ್ಳು ನಂಬಿಕೆಯನ್ನು ಹೊಂದಿದ್ದಾರೆ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಯಾಕೆಂದರೆ ಆ ಬೇಸಿಗೆಯಲ್ಲಿ ಅಕಸ್ಮಾತಾಗಿ ಜಾಸ್ತಿಯಾಗಿ ಮಳೆ ಬಂದು ಜನರ ಜೀವನ ಮತ್ತು ಆಸ್ತಿಪಾಸ್ತಿಗಳು ನಷ್ಟ ಉಂಟಾಗಿತ್ತು. ಎಷ್ಟೋ ಸಂದರ್ಭ ನಮ್ಮಲ್ಲಿ ಆಸ್ತಿಪಾಸ್ತಿ ಕೂಡ ನಷ್ಟಕ್ಕೆ ಒಳಗಾಗಿದ್ದಾವೆ. ಎಷ್ಟೋ ಮನೆಗಳು ಕುಸಿದು ಬಿದ್ದೋಗಿದ್ದಾವೆ ಅಥವಾ ಜಮೀನು ಕೊಚ್ಚಿ ಹೋಗಿದೆ. ಹೀಗೆ ಬಹಳಷ್ಟು ನಷ್ಟವನ್ನು ಕೂಡ ಅನುಭವಿಸಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರಿಗೆ ಇದರ ಅನುಭವಗಳು ಗೊತ್ತಿದೆ.
ಮತ್ತು ಈ ಬೆಟ್ಟ ಗುಡ್ಡಗಳು ಕೂಡ ಪ್ರಶಾಂತತೆಗೆ ಆಗಾಗ ಬರ್ತಕ್ಕಂಥ ಸೈನಿಕರ ಒಂದು ಕಾಲು ಸಪ್ಪಳಕ್ಕೆ ಆಹುತಿಯಾಗಿ ಹೋಗ್ತಾ ಇದ್ದಾವೆ. ಬಂಡುಕೋರರು ಕ್ರಾಂತಿಕಾರರ ಚಟುವಟಿಕೆಗಳಿಂದ ವಾತಾವರಣದಲ್ಲಿ ಗಲಿಬಿಲಿ ಉಂಟಾಯಿತು. ಸಶಸ್ತ್ರಗಳನ್ನು ಹೊಂದಿದ ಭಯೋತ್ಪಾದಕರು ಕೂಡ ಕಾಡಿನಲ್ಲಿ ಬೀಡು ಬಿಟ್ಟಿದ್ದಾರೆ ಎಂಬ ಒಂದು ವದಂತಿ ಹಬ್ಬಿತು. ನಮಗೆಲ್ಲ ಗೊತ್ತಿದೆ, ನಾವು ಅರುಣಾಚಲ ಪ್ರದೇಶ ಇಂಥ ಕಡೆಗಳಲ್ಲಿ ಅಥವಾ ನಮ್ಮ ಅಲ್ಲಿ ತನಕ ಹೋಗೋದು ಬೇಡ ವಿದ್ಯಾರ್ಥಿಗಳೇ, ನಾವಿಲ್ಲಿ ಮಹದೇಶ್ವರನ ಬೆಟ್ಟ ಇಲ್ಲೇ ಬಹಳಷ್ಟು ಜನ ಏನು ವೀರಪ್ಪನ ಹೆಸರನ್ನ ಕೇಳಿದ್ದೀರಿ ನೀವು. ಆ ವ್ಯಕ್ತಿ ಬಹಳಷ್ಟು ಪ್ರಾಣಿಗಳಿಗೆ ತೊಂದರೆಗಳನ್ನು ಕೊಡ್ತಾ ಅಥವಾ ಆನೆ ದಂತಗಳನ್ನು ಕದ್ದು ಮಾರಾಟ ಮಾಡ್ತಕ್ಕಂತಹ ವ್ಯವಸ್ಥೆಗೆ ಮುಂದಾಗಿದ್ದ. ಜೊತೆಗೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಕಿಡ್ನಾಪ್ ಮಾಡಿದ್ದ. ಹೀಗೆ ಬಹಳಷ್ಟು ಜನರಿಗೆ ನಿದ್ದೆಯನ್ನು ಕೆಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ವೀರಪ್ಪನ್ ಕೂಡ ಆಗಿದ್ದ. ಮತ್ತು ಬಹಳಷ್ಟು ಜನ ಪೊಲೀಸ್ನವ್ರನ್ನ ಕೂಡ ಕೊಂದು ಹಾಕಿದ್ದ. ಆ ಒಂದು ಸಂದರ್ಭಗಳಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪೊಲೀಸ್ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಜನ ಹೆದರ್ತಾ ಇದ್ದರು. ಭಾಳಷ್ಟು ಕುಟುಂಬಗಳು, ಸಂಸಾರಗಳು ಬೀದಿಗೆ ಬಂದವು. ಮತ್ತು ಅವರನ್ನು ಅಡ್ಡಿಪಡಿಸ್ತಕ್ಕಂಥ ಒಂದು ಶಕ್ತಿಗಳು ಸೋಲನ್ನು ಅನುಭವಿಸ್ತಾ ಇದ್ವು. ಈಗ ಇಂಥ ವ್ಯಕ್ತಿಗಳಿಗೆ ಯಾರಾದರೂ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದರೆ ಅಂತಹ ವ್ಯಕ್ತಿಗಳು ಭಾಳಷ್ಟು ಸಂದರ್ಭ ಸೋಲನ್ನು ಅನುಭವಿಸಿದ್ದು ಕೂಡ ನಮ್ಮಲ್ಲಿ ಬಹಳಷ್ಟು ಉದಾಹರಣೆಗಳನ್ನ ನೋಡ್ತೀವಿ. ದ ಜಂಗಲ್ ಈಸ್ ಎ ಬಿಗ್ ಈಟರ್ ಹೈಡಿಂಗ್ ಟೆರರ್ ಇನ್ ಕಾರ್ನಿಯರ್ಸ್ ಗ್ರೀನ್. ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಸಂದರ್ಭ ನಾವು ಈ ಕಾಡುಗಳಲ್ಲಿ ಕೂಡ ನಾವು ಬಹಳಷ್ಟು ರೀತಿಯ ಚಟುವಟಿಕೆಗಳನ್ನು ಕೂಡ ನಾವು ಗಮನಿಸ್ತೀವಿ ಅಥವಾ ನೋಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಕೂಡ ಅಷ್ಟೇ, ನಾವೇನು ಒಂದು ಕಾಡು ಅಂತಕ್ಕಂಥದ್ದು ಒಂದು ದೊಡ್ಡ ಒಂದು ಅರಣ್ಯ ಪ್ರದೇಶವನ್ನು ಏನಾದರೂ ಗಮನಿಸಿದರೆ ನೋಡಿದರೆ ಗೊತ್ತಿರುತ್ತೆ ನಮಗೆ. ಅಲ್ಲಿ ಸಿಗ್ತಕ್ಕಂತಹ ಸಸ್ಯವರ್ಗ ಇರ್ಬೋದು ಅಥವಾ ಪ್ರಾಣಿ ಸಂಪನ್ಮೂಲಗಳಿರ್ಬೋದು ಅಥವಾ ಮಾಂಸಾಹಾರಗಳಿರ್ಬೋದು, ಈ ಎಲ್ಲವನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಕವಯಿತ್ರಿಯವರು ತಮ್ಮ ಜನರಿಗೆ ಜ್ಞಾಪಿಸ್ತಾ ಇದ್ದಾರೆ, ಒಂದು ಕಾಲದಲ್ಲಿ ಕಾಡುಗಳು ಜನರು ಸಾಕ್ತಾ ಇದ್ದಂತಹ ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತಾ ಇದ್ವು, ಆ ಪ್ರಾಣಿ ಪಕ್ಷಿಗಳನ್ನು ಪೋಷಣೆ ಮಾಡ್ತಾ ಇದ್ವು. ಇಂದು ಭಯೋತ್ಪಾದಕರ ಗುಹೆಯಾಗಿ ಮಾರ್ಪಟ್ಟಿವೆ ಅಲ್ವಾ ವಿದ್ಯಾರ್ಥಿಗಳೇ. ನಮ್ಮ ಪೂರ್ವಜರು ಬಹಳಷ್ಟು ಜನ ಎಮ್ಮೆ, ದನ, ಆಡು, ಕುರಿಗಳು ಹೀಗೆ ಕೆಲವೊಂದು ಪ್ರಾಣಿಗಳನ್ನು ಸಾಕಿದಂಥ ಒಂದು ಸಂದರ್ಭಗಳಲ್ಲಿ ಕಾಡುಗಳಿಗೆ ಅದನ್ನು ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿ ಮೇಯ್ತಾ ಇದ್ವು. ಅಂದರೆ ಕಾಡುಗಳಲ್ಲಿ ದನ ಕರುಗಳಿಗೆ ಬೇಕಾದಂತಹ ಸ್ಕ್ಯಾಟಲ್ಸ್ ಫುಡ್, ಬೇಕಾದಂತಹ ಮೇವನ್ನು ಅಲ್ಲಿ ಕಾಡುಗಳು ಒದಗಿಸ್ತಾ ಇದ್ವು. ಆದರೆ ಇವತ್ತು ಎಷ್ಟೋ ಈ ಭಯೋತ್ಪಾದಕರ ಗುಹೆಗಳಾಗ್ಬಿಟ್ಟಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಯಾರು ಕೂಡ ಕಾಲಿಡ್ತಾರೋ ಅವರನ್ನು ಕೊಲ್ತಾ ಇದ್ದಾರೆ. ಅದರಿಂದ ಅದು ಹಸಿರಾದ ಒಂದು ಪ್ರಾಣಿ ಭಕ್ಷಕವೆನಿಸಿಕೊಂಡ್ಬಿಟ್ಟಿದೆ. ನಾನು ನಿಮಗೆ ಮೊದಲೇ ಹೇಳಿದೆ, ವೀರಪ್ಪನ ಒಂದು ಎಕ್ಸಾಂಪಲ್ ಕೊಟ್ಟೆ. ಅವನ್ನ ಹಿಡಿಲಿಕ್ಕೆ ಹೋದಂಥ ಬಹಳಷ್ಟು ಜನ ಪೊಲೀಸ್ನವರು ಮಾರಣ ಹೋಮ ಹೋದರು, ಅಂದರೆ ಸತ್ತು ಹೋದರು. ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ವೈ ಡಿಡ್ ವಿ ಥಿಂಕ್ ಗಾಡ್ಸ್ ವುಡ್ ಸರ್ವ್ ಯು ಡೆತ್ಲೆಸ್ ಇನ್ ಮೆಮೊರಿ in trees and stones and the sleep of babies. Now, when we close our eyes and cease to believe, God dies. ಇಲ್ಲಿ ಕವಿ ಏನು ಹೇಳೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ, ತಮ್ಮ ಎಲ್ಲ ಜನರನ್ನ ಕೇಳ್ತಾ ಇದ್ದಾರೆ, ಕಾಡಿನಲ್ಲಿ ಗಿಡ ಮರಗಳಲ್ಲಿ ಕಲ್ಲುಗಳಲ್ಲಿ ನಿದ್ರೆ ಮಾಡ್ತಾ ಇರ್ತಕ್ಕಂತಹ ಮಕ್ಕಳುಗಳಲ್ಲಿ ನಾವು ದೇವರು ಸದಾಕಾಲ ವಾಸಿಸ್ತಾ ಇದ್ದಾನೆ ಅಂಥೇಳಿ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಯಾಕಂದರೆ ಸಾಮಾನ್ಯವಾಗಿ ಎಷ್ಟೋ ನಾವು ಕುಟುಂಬಗಳನ್ನ ನೋಡಿದಾಗ ಮಕ್ಕಳಲ್ಲಿ ದೇವರಿದ್ದಾರೆ ಅಂತನೋ ಅಥವಾ ಕೆಲವೊಂದು ಕಲ್ಲುಗಳನ್ನು ಇಟ್ಬಿಟ್ಟು ಇದು ಒಂದು ದೇವರು ಅಂತೇಳಿ ನಾವು ವಿಗ್ರಹವನ್ನು ಆರಾಧನೆ ಮಾಡ್ತಕ್ಕಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ವಿ. ವಿಗ್ರಹ ಅಥವಾ ಮೂರ್ತಿಗಳನ್ನು ಪೂಜಿಸ್ತೀವಿ. ಹೀಗಾಗಿ ಈ ದೇವರುಗಳು ನಮ್ಮನ್ನು ರಕ್ಷಿಸ್ತಾರೆ ಅಂದ್ಯಾಕೆ ಅವಲಂಬಿಸ್ತಿದ್ದೀರಿ ಅಂದರೆ, ಈ ದೇವರುಗಳು, ಈ ಕಲ್ಲುಗಳು ಇವೆಲ್ಲವೂ ಕೂಡ ನಮ್ಮನ್ನು ರಕ್ಷಿಸ್ತವೆ. ನಾವು ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಂದು ಕಲ್ಲುಗಳನ್ನು ನೋಡ್ತೀವಿ, ವಿಗ್ರಹಗಳನ್ನ ನೋಡ್ತೀವಿ. ಹೀಗೆ ನೋಡಿ, ಈಗ ಈಶ್ವರ, ರುದ್ರ, ಕಾಳ, ಭೈರವ, ಮಹಾದೇವ, ಮಂಜುನಾಥ, ನೋಡಿ ಹೀಗೆ ಎಷ್ಟೋ ಹೆಸರುಗಳಿದ್ದಾವೆ ಅಲ್ವಾ. ನೋಡಿ ಹೀಗೆ ಎಲ್ಲ ರೀತಿಯ ಆಕಾರಗಳನ್ನು ನಾವು ಒಂದೊಂದು ವಿಗ್ರಹಗಳಿಗೆ ಒಂದೊಂದು ಆಕಾರಗಳನ್ನು ಇಟ್ಟು ಇದು ಇಂಥ ದೇವರು ಅಂತೇಳಿ ಆ ಒಂದು ಹೆಸರನ್ನ ಇಟ್ಟು ಪೂಜೆ ಮಾಡ್ತೀವಿ. ಅವ್ರ ಮನಸ್ಸಿನಲ್ಲಿ ಇವೆಲ್ಲ ದೇವರುಗಳು ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ
ಇಂದು ಹಿಂಸೆ, ಸಾವು ಮತ್ತು ನೋವು, ನಾಶಗಳೆಂಬ ಕಟು ಸತ್ಯದಲ್ಲಿ ನಾವು ಸಿಲುಕಿ ದೇವರಲ್ಲಿರ್ತಕ್ಕಂತಹ ಒಂದು ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದೀವಿ. ಇವತ್ತೇನು ಭಯೋತ್ಪಾದನೆಯಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಹಿಂಸೆ, ನೋವು, ಸಾವುಗಳು ಹೀಗೆ ಈ ಎಲ್ಲವನ್ನು ಕೂಡ ನೋಡಿ ಅಥವಾ ಕೇಳಿ ದೇವ್ರ ಮೇಲೆ ಇದ್ದಂತಹ ನಂಬಿಕೆಗಳು ಕಡಿಮೆ ಆಗ್ತಾ ಇದೆ. ಫಾರ್ ಆಸ್ ಲಾಂಗ್ ಆಸ್ ರಿಮೆಂಬರ್ನೆಸ್ ಮೆನ್ ಸ್ಟಾರ್ಟೆಡ್ ಆಟ್ ಫೈರ್ ಆ್ಯಂಡ್ ವಾಟರ್. ಮತ್ತು ನಮಗೆ ಮೊದಲಿಂದನೂ ಸಾಮಾನ್ಯವಾಗಿ ಗೊತ್ತಿದೆ, ನಾವು ಬದುಕಬೇಕು ಅಂತ ಹೇಳಿದರೆ ನೀರು ಬಹಳಷ್ಟು ಮುಖ್ಯ, ಆಹಾರ ಬೇಯಿಸಲಿಕ್ಕೆ ಬೆಂಕಿ ಕೂಡ ಬಹಳಷ್ಟು ಮುಖ್ಯ ಅಂಥೇಳಿ. ಇಲ್ಲಿ ಅನಾದಿ ಕಾಲದಿಂದಲೂ ಕೂಡ ಮನುಷ್ಯ ಬೆಂಕಿ ಮತ್ತು ನೀರಿನೊಡನೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಇವುಗಳಿಂದ ಹಲವಾರು ತೊಂದರೆಗಳನ್ನು ಕೂಡ ಅನುಭವಿಸಿದ್ರು ನಿಸರ್ಗದ ಮಡಿಲಲ್ಲಿ ಈ ನೆರವನ್ನು ಹೊಂದಿದ್ದಾನೆ ಅಂತೇಳಿ ಹೇಳಿದರೆ ತಪ್ಪಾಗೋದಿಲ್ಲ. ಆದರೂ ಕೂಡ ತಮ್ಮ ಜೀವನ ನಿರ್ವಹಣೆಗೆ ನಿಸರ್ಗವೇ ಕಾರಣ ಎಂಬುದರಲ್ಲಿ ಅವರಿಗೆ ಸಂಶಯ ಇಲ್ಲ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ನಿರ್ವಹಣೆಯಾಗಬೇಕಾದ್ರೆ ನಮ್ಮ ಪ್ರಕೃತಿ ಅಥವಾ ನಮ್ಮ ನಿಸರ್ಗವೇ ಅದಕ್ಕೆ ಕಾರಣ. ನಾವು ಏನೆಲ್ಲ ಸಿವಿಲೈಸೇಷನ್ ಅಥವಾ ನಾಗರಿಕತೆಯನ್ನು ನಾವು ಕಲ್ತಿದ್ದೀವೋ ಆ ಎಲ್ಲವೂ ಕೂಡ ನಮಗೆ ಬಂದಿರತಕ್ಕಂಥದ್ದು ಪ್ರಕೃತಿಯಿಂದ. ಇತ್ತೀಚೆಗೆ ನಡೀತಾ ಇರತಕ್ಕಂತಹ ವಿದ್ಯಮಾನಗಳಿಂದ ನಾವು ಆ ಮುಂದಿನ ನಮ್ಮ ಭವಿಷ್ಯದ ಬಗ್ಗೆ ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಚಿಂತೆ ಆವರಿಸ್ಕೊಂಡ್ಬಿಟ್ಟಿದೆ. ಹೇಗೆ ಈ ಭಯೋತ್ಪಾದಕರ ನಡುವೆ ನಾವು ಬದುಕೋದು ಅಥವಾ ಇಂಥ ಕಷ್ಟ ನಷ್ಟಗಳ ನಡುವೆ ನಾವು ಬದುಕನ್ನು ಕಟ್ಕೊಳ್ಳೋದು ಅಂಥೇಳಿ ಎಷ್ಟೋ ಸಂದರ್ಭ ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೀವಿ. ಅಂಥ ಒಂದು ಸಂದರ್ಭ ಕೂಡ ಈಗಾಗಲೇ ನಮಗೆ ಒದಗಿ ಬಂದುಬಿಟ್ಟಿದೆ. ವಿ ಡ್ವೆಲ್ ಇನ್ ದ ಮೌಂಟೈನ್ ಆ್ಯಂಡ್ ಡೂ ನಾಟ್ ನೌ ವಾಟ್ ದ ವರ್ಲ್ಡ್ ಹಿಯರ್ಸ್ ಅಬೌಟ್ ಅಸ್. Foreigners for a destiny all the day of our lives. We stay at the outline of the hills, lifting our eyes to the invincible sky. ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಸಂದರ್ಭಗಳು ನಾವು ಹೀಗೆ ಈ ರೀತಿಯಲ್ಲಿ ಕೂಡ ನಮ್ಮ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವೇನು ನೆಲೆಸ್ತಿದ್ದೀವಿ ಅಥವಾ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂಥ ಒಂದು ಲೊಕೇಶನ್ ನಮಗೆ ಎಷ್ಟೋ ಸಂದರ್ಭ ಅನ್ವೇಷಕರ ನಡುವೆ ನಮಗೆ ಸಿಗ್ತಕ್ಕಂಥ ಒಂದು ಅದೃಷ್ಟ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಆದರೂ ಕೂಡ ನಾವು ಎಷ್ಟೋ ಸಂದರ್ಭ ಸೋಲನ್ನು ಅನುಭವಿಸಿದ್ದೀವಿ ನಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳೇ. ಇಲ್ಲಿ ಈ ಒಂದು ಪದ್ಯದಲ್ಲಿ ಒಂದು ಮುಕ್ತಾಯ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಕವಯಿತ್ರಿಯವರು ಜನರನ್ನು ಬೆಟ್ಟ ಗುಡ್ಡಗಳ ಮೂಲ ನಿವಾಸಿಗಳು ಮತ್ತು ಭಾರತದ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಅವರು ಅಜ್ಞಾನಿಗಳು ಮತ್ತು ಪ್ರಪಂಚದ ಜನರು ತಮ್ಮ ಬಗ್ಗೆ ಏನು ಹೇಳ್ತಾರೆಂಬುದು ಕೂಡ ಸಹಜವಾಗಿ ನಮಗೆ ಗೊತ್ತಿಲ್ಲ. ಏಕೆಂದರೆ ಈಶಾನ್ಯ ದಿಕ್ಕಿನಲ್ಲಿ ಇರ್ತಕ್ಕಂತಹ ಈ ಜನರು ಹೊರ ಜಗತ್ತಿನ ಸಂಪರ್ಕವನ್ನು ಕಡಿದುಕೊಂಡು ಅಥವಾ ಕಡಿಮೆ ಕಡಿದುಕೊಂಡು ಜೀವನವನ್ನು ನಡೆಸ್ತಾ ಇರೋದ್ರಿಂದ ಅವರು ಅಜ್ಞಾನಿಗಳಾಗಿಯೇ ಉಳಿದಿರ್ತಕ್ಕಂಥದ್ದು ನಮಗೆ ಒಂದು ಸೂಚಿಸ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಭಾರತದ ಇತರ ಭಾಗದವರು ಕೂಡ ಪ್ರಪಂಚದ ಇತರ ಜನರ ಜೊತೆಗೆ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸ್ತಿಲ್ಲ ಅಂಥೇಳಿ ತೋರಿಸುತ್ತೆ. ಇವರು ಇತರರಿಗಿಂತ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಎಂಬ ಒಂದು ಭಾವನೆ ನಮ್ಮ ಲೇಖಕರದ್ದು. ಅದರಿಂದಲೇ ಅಲ್ಲಿಯ ಜನರು ತಮ್ಮ ಪ್ರಾಣಿಗಳಿಗೆ ಮೇವನ್ನು ಹುಡುಕಿಕೊಂಡು ಜೀವನೋಪಾಯಕ್ಕಾಗಿ ಅಲಿತಕ್ಕಂತಹ ಮತ್ತು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವಿವತ್ತು ತಲುಪಿದ್ದೀವಿ ಅಂಥೇಳಿ ಕವಯಿತ್ರಿಯವರು ಹೇಳ್ತಾರೆ. ಮತ್ತು ಈಶಾನ್ಯ ಭಾಗದ ಜನ ಜೀವನ ಸೌಲಭ್ಯಗಳ ಕೊರತೆ ಮತ್ತು ಬಂಡಾಯಕಾರರ ಭಯೋತ್ಪಾದಕರಿಂದ ಆಗ್ತಕ್ಕಂತಹ ಅಸುರಕ್ಷತೆಗಳಿಂದ ನಾವು ಅನಿಶ್ಚಿತವಾಗಿ ಇದ್ದೇವೆ. ಇತ್ತೀಚೆಗೆ ಕವಯಿತ್ರಿಯವರ ಜನರಲ್ಲಿ ಪುರಾಣಗಳು, ಪೂರ್ವಜರು ಮತ್ತು ಆತ್ಮಶಕ್ತಿ, ದೇವರು ಮುಂತಾದವುಗಳಲ್ಲಿ ಮೇಲಿದ್ದಂತಹ ಒಂದು ನಂಬಿಕೆಯೂ ಕೂಡ ಮುಂತಾದವುಗಳ ಮೇಲೆ ಇದ್ದಂಥ ಕೆಲವು ನಂಬಿಕೆಗಳಿದ್ವಲ್ಲ ಅವು ನಿಧಾನವಾಗಿ ಭಯವಾಗಿ ಮಾರ್ಪಡ್ತಾ ಇದೆ ಅಂಥೇಳಿ ಈ ಪದ್ಯದ ಮೂಲಕ ಅವರು ನಮ್ಮ ಎಲ್ರಿಗೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈಶಾನ್ಯ ಭಾರತದ ಜನ ಸಾಮಾಜಿಕವಾಗಿ, ರಾಜಕೀಯವಾಗಿ ಸ್ಥಿತಿಯನ್ನು ಅನನ್ಯವಾಗಿ ಚಿತ್ರಿಸುವಲ್ಲಿ ಕವಯಿತ್ರಿಯವರು ತುಂಬ ಯಶಸ್ವಿಯಾಗಿದ್ದಾರೆ. ಅಂದರೆ ನಮ್ಮ ಜನರ ಸ್ಥಿತಿಗತಿಗಳ ಬಗ್ಗೆ ಕವಯಿತ್ರಿಯವರು ಒಂದು ಚಿತ್ರಣವನ್ನು ಹೊರಹಾಕೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ತುಂಬ ಯಶಸ್ವಿ ಕೂಡ
ಆಗಿದ್ದಾರೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯಾರ್ಥಿಗಳೇ, ನಾವು ಬದುಕ್ತಕ್ಕಂತಹ ರೀತಿಗಳಿದೆಯಲ್ಲ, ಮತ್ತು ನಮ್ಮ ನಂಬಿಕೆಗಳು ಇವತ್ತು ಎಷ್ಟೋ ಸಂದರ್ಭ ಅಪನಂಬಿಕೆಗಳಾಗಿದ್ದಾವೆ. ನಮ್ಮ ನಂಬಿಕೆ ಆ ದಿನಗಳಲ್ಲಿದ್ದಂತಹ ನಮ್ಮ ಪೂರ್ವಜರು ವಾಸ ಮಾಡ್ತಾ ಇದ್ದ ಸಂದರ್ಭಗಳಲ್ಲಿ ನಂಬ್ತಾ ಇದ್ದಂಥದ್ದು ಇವತ್ತು ಭಯದ ಒಂದು ಗೂಡಾಗಿ ನಾವು ವಾಸ ಮಾಡಬೇಕಾದ್ರೆ ಹೆದರಿಕೆ, ಭಯ, ನೋವು, ಸಂಕಟ ಇವುಗಳ ಮೂಲಕವಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಇದರಿಂದ ನಾವು ಹೊರ ಬರಬೇಕು. ಅದು ಹೇಗೆ ಅಂತಕ್ಕಂಥದ್ದು ಕವಯಿತ್ರಿಯವರ ಒಂದು ಪ್ರಶ್ನೆ ಅಥವಾ ಮಾತಾಗಿ ಹೊರಹೊಮ್ಮುತ್ತಾ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇರ್ತಕ್ಕಂಥ ಒಂದು ವಾತಾವರಣ ಇರ್ಬೋದು, ಅಥವಾ ನಾವು ವಾಸ ಮಾಡ್ತಕ್ಕಂಥ ಒಂದು ಪ್ರಕೃತಿ ಇರ್ಬೋದು, ಅಥವಾ ನಮ್ಮ ಒಂದು ಲೊಕೇಶನ್ ಏನಿದೆಯಲ್ಲ ಅಥವಾ ಪರಿಸರ, ಉತ್ತಮವಾದಂಥ ರೀತಿ ಪರಿಸರವನ್ನು ನಾವು ಹೊಂದ್ಕೋಬೇಕಾಗುತ್ತೆ. ಆದರೆ ಒಂದು ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಕೂಡ ಕೇಳಿರ್ತೀರಿ, ಫಸ್ಟ್ ಪಿ ಯು ಸಿಯಲ್ಲಿ ಅಲ್ಲಿ ಕೂಡ ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ಜನರಿಗಿಂತ ಕೆಟ್ಟ ಜನರೇ ಹೆಚ್ಚಾಗಿ ಇದ್ದಾರೆ ಅಂತಕ್ಕಂಥ ಮಾತು ನಾವು ಅಲ್ಲಿಯೂ ಹೇಳಿದ್ವಿ, ಮತ್ತು ಇಲ್ಲಿ ಕೂಡ ಹೇಳ್ತೀವಿ. ಅಲ್ಲಿ ಓವರ್ ಮನುಷ್ಯನ್ ಅನ್ನೋ ಒಂದು ಪಾಠದಲ್ಲಿ ಹೇಳ್ತಾ ಹೋಗ್ತೀವಿ. ಇವತ್ತು ಬಹಳಷ್ಟು ಜನ ಒಳ್ಳೆಯವ್ರಿಗಿಂತ ಕೆಟ್ಟವರು ಹೆಚ್ಚು ಜನ ಇದ್ದಾರೆ. ಬಟ್ ಅಂಥವ್ರ ನಡುವೆ ನಾವು ಬದುಕನ್ನು ಕಟ್ಕೋಬೇಕು, ಅದು ಬದುಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಕೂಡ ಕೆಟ್ಟವರು ಆಗಬೇಕು ಅಂತ ಏನಿಲ್ಲ, ಆಯಿತಾ. ನಾವು ಒಳ್ಳೆಯ ರೀತಿಯಲ್ಲೇ ಬದುಕನ್ನು ಕಟ್ಕೋಬೇಕು, ಒಳ್ಳೆಯ ರೀತಿಯಲ್ಲೇ ನಾವು ಬದುಕನ್ನು ನಿರ್ವಹಣೆ ಮಾಡಬೇಕು, ನಿರ್ವಹಿಸಬೇಕಾಗುತ್ತೆ, ಆಯಿತಾ. ಹಾಗಾಗಿ ಇಲ್ಲಿ ನಮಗಿರ್ತಕ್ಕಂಥದ್ದು ಇಷ್ಟೇ ಆತಂಕ. ಕವಯಿತ್ರಿಯವರು ಆ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಜನರಿಗೂ ಈ ದಿನಗಳಿಗೂ ಕಂಪೇರ್ ಮಾಡಿದಾಗ ನಮಗೆಲ್ಲೋ ಒಂಥರ ಭಯ ಅಥವಾ ಆತಂಕ, ನೋವು, ಸಂಕಟಗಳು ಬರುತ್ತವೆ. ಹಾಗಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರನ್ನು ನಾವು ಆದಷ್ಟು ಒಳ್ಳೆಯ ರೀತಿಯನ್ನಾಗಿ ಮಾಡಿಕೊಂಡು ಅಥವಾ ನಾವು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಸೂಕ್ತ ವಿದ್ಯಾರ್ಥಿಗಳೇ. ಹಾಗಾಗಿ ಯಾರೂ ಕೂಡ ಧೃತಿಗೆಡೋದು ಬೇಡ, ನಮ್ಮ ಪಾಡಿಗೆ ನಾವು ಬದುಕನ್ನು ನಿರ್ವಹಿಸೋದ ಅಂಥೇಳಿ ಕವಯಿತ್ರಿಯವರ ಅಭಿಪ್ರಾಯ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.